ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದೆ. ಮತಪಟ್ಟಿ ಸ್ವಚ್ಛ ಅಭಿಯಾನ 2028ರ ಚುನಾವಣೆಗೂ ಮುನ್ನ ಚುನಾವಣಾ ಆಯೋಗ ಮತಪಟ್ಟಿಯನ್ನ ಸ್ವಚ್ಛ ಮಾಡ್ತಾ ಇದೆ. ಬಿಹಾರ, ಬಂಗಾಳ, ತಮಿಳುನಾಡಿನ ನಂತರ ಕರ್ನಾಟಕದಲ್ಲಿ ಎಸ್ಐಆರ್ ಇವತ್ತಿನಿಂದ ಶುರುವಾಗಿದೆ. ಇವತ್ತಿನಿಂದ ಮನೆ ಮನೆಗಳಲ್ಲಿ ಎಸ್ಐಆರ್ ಮತಪಟ್ಟಿ ಆಪರೇಷನ್ ನಡೆಯುತ್ತೆ. ಮತಪಟ್ಟಿಯಿಂದ ನಕಲಿ ಮತದಾರರ ಹೆಸರನ್ನ ತೆಗೆಯಲಾಗುತ್ತೆ. ಮೃತಪಟ್ಟವರ ಹೆಸರನ್ನು ಕೂಡ ತೆಗೆಯುವಂತಹ ಪ್ರಕ್ರಿಯೆ ನಡೆಯುತ್ತೆ. ರಾಜ್ಯದಲ್ಲಿ ಮತದಾರರ ಪಟ್ಟಿಯನ್ನ ಆಯೋಗ ಸ್ವಚ್ಛಗೊಳಿಸ್ತಾ ಇದೆ. ಬಂಗಾಳದಲ್ಲಿ 91 ಲಕ್ಷ, ಬಿಹಾರದಲ್ಲಿ 65 ಲಕ್ಷ, ತಮಿಳುನಾಡಲ್ಲಿ 74 ಲಕ್ಷ ಮತದಾರರು ಡಿಲೀಟ್ ಆಗಿದ್ದಾರೆ, ಅನರ್ಹ ಮತದಾರರು. ಕರ್ನಾಟಕದಲ್ಲಿ 50 ಲಕ್ಷಕ್ಕೂ ಹೆಚ್ಚು ಮತಗಳು ಡಿಲೀಟ್ ಆಗೋ ಸಾಧ್ಯತೆ ಇದೆ. ಎರಡೆರಡು ಕಡೆ ಹೆಸರಿದ್ರೆ ನಕಲಿ ಮತದಾರರು, ಮೃತಪಟ್ಟವರ ಹೆಸರು, ಈ ರೀತಿ ಮತಪಟ್ಟಿಯನ್ನ ಆಯೋಗ ಸ್ವಚ್ಛ ಮಾಡ್ತಾ ಇದೆ. ಅಂತವರ ಹೆಸರನ್ನ ಮತಪಟ್ಟಿಯಿಂದ ತೆಗೆಯಲಾಗುತ್ತೆ. ಅರ್ಹ ಮತದಾರರ ಹೆಸರು ಡಿಲೀಟ್ ಆಗದಂತೆ ಕಾಂಗ್ರೆಸ್ ಕಟ್ಟೆಚ್ಚರವನ್ನ ವಹಿಸಿದೆ. ಅನರ್ಹ ಮತದಾರರ ಹೆಸರು ಡಿಲೀಟ್ ಆಗತ್ತೆ, ಆದ್ರೆ ಅರ್ಹ ಮತದಾರರ ಹೆಸರು ಡಿಲೀಟ್ ಆಗದಂತೆ ಕಾಂಗ್ರೆಸ್ ಕಟ್ಟೆಚ್ಚರವನ್ನ ವಹಿಸ್ತಾ ಇದೆ. ದಾಖಲೆಗಳ ಪರಿಶೀಲನೆ ನಡೆಯುತ್ತೆ. ಮನೆ ಮನೆಗೆ ಅಧಿಕಾರಿಗಳು ಬರಲಿದ್ದಾರೆ. ಮತಪಟ್ಟಿಯಿಂದ ನಕಲಿ ಮತದಾರರು, ಮೃತಪಟ್ಟವರ ಹೆಸರು ತೆಗೆಯುವಂತ ಪ್ರಕ್ರಿಯೆ ನಡೆಯುತ್ತೆ. ಇವತ್ತಿನಿಂದ ಶುರುವಾಗಿದೆ ಎಸ್ಐಆರ್ ಪ್ರಕ್ರಿಯೆ. 2028ರ ಚುನಾವಣೆ, ಅದಕ್ಕಿಂತ ಮುಂಚೆ ರಾಜ್ಯದ ಮತಪಟ್ಟಿಯನ್ನ ಚುನಾವಣಾ ಆಯೋಗ ಸ್ವಚ್ಛ ಮಾಡುತ್ತೆ. ಅದಕ್ಕೋಸ್ಕರ ಇವತ್ತಿನಿಂದ ಪರಿಷ್ಕರಣೆ ಕಾರ್ಯ ಆರಂಭ ಆಗಿದೆ. ಎರಡು ಕಡೆ ಮತಪಟ್ಟಿಯಲ್ಲಿ ಹೆಸರಿದ್ರೆ ಒಂದು ಮಾತ್ರ ಉಳಿಯುತ್ತೆ, ಒಂದು ಡಿಲೀಟ್ ಆಗುತ್ತೆ. ಹೊಸದಾಗಿ ಮತದಾರರ ಹೆಸರು ಸೇರ್ಪಡೆ ಮಾಡಬೇಕು ಅಂದ್ರೂ ಈ ಸಮಯದಲ್ಲಿ ಮಾಡಿಸಬಹುದು. 18 ವರ್ಷ ಮೀರಿದವರು ಹೊಸದಾಗಿ ಸೇರ್ಪಡೆ ಆಗ್ತಾರೆ ಅಂದ್ರೆ ಈ ಸಂದರ್ಭದಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸ್ಕೋಬಹುದು. ಅದಕ್ಕೇನು ದಾಖಲೆ ಬೇಕೋ ಅದನ್ನ ಕೇಳ್ತಾರೆ. ಆ ದಾಖಲೆಯನ್ನ ಕೊಟ್ಟು ಹೆಸರನ್ನ ಎಂಟ್ರಿ ಮಾಡಿಸಬಹುದು. ಇಂದಿನಿಂದ ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆಗಳು ಆರಂಭವಾಗ್ತಾ ಇವೆ. ವಿಶೇಷವಾದಂತಹ ಮತದಾರರ ಪಟ್ಟಿ ಪರಿಷ್ಕರಣಾ ಪ್ರಕ್ರಿಯೆಗಳು ಪ್ರತಿ ಕ್ಷೇತ್ರದಲ್ಲೂ ಕೂಡ, ಪ್ರತಿ ಬೂತ್ನಲ್ಲೂ, ಪ್ರತಿ ಮನೆ ಮನೆಗೂ ಹೋಗಿ ಎಸ್ಐಆರ್ ಪ್ರಕ್ರಿಯೆಯನ್ನ ಹದಗೊಳಿಸುವಂಥ ಕೆಲಸವನ್ನು BLA-BLOಗಳು ಮಾಡ್ತಾ ಇರ್ತಕ್ಕಂಥದ್ದು ನೀವು ಇಲ್ಲಿ ಗಮನಿಸ್ಬೋದು. ನಾವೀಗ ಮೈಸೂರಿನ KR ಕ್ಷೇತ್ರದಲ್ಲೂ ಕೂಡ ಮತದಾರರ ಪರಿಷ್ಕರಣೆ ಏನಿದೆ ಅದನ್ನು ಮಾಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಆ ಒಂದು ಪರಿಷ್ಕರಣೆ ಫಾರ್ಮ್ ಅನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅಂದರೆ ಎಲ್ಲಿ ಇರ್ತಕ್ಕಂಥ ವಾಸವಿರ್ತಕ್ಕಂಥ ಜನ, ಈಗ ಈ ಹಿಂದೆ ಇಲ್ಲಿ ಮತ ಹಾಕಿದ್ದಂಥವ್ರು ಯಾರಿದ್ರು ಅಂಥವರ ನಮೂನೆಗಳನ್ನು ಒಳಗೊಂಡಂತಹ ಒಂದು ಫಾರ್ಮ್ ಸಂಪೂರ್ಣವಾಗಿ ಇರ್ತಕ್ಕಂಥದ್ದು. ಇದರಲ್ಲಿ ಅವರ ಸಂಪೂರ್ಣವಾದ ವಿವರಗಳನ್ನು ಕೂಡ ಕೇಳಲಾಗಿದೆ. ಬಹಳ ಪ್ರಮುಖವಾಗಿ ಇರ್ತಕ್ಕಂತಹ ಈ ಒಂದು ಫಾರ್ಮ್ ಏನಿದೆ, ಫಾರ್ಮ್ನಲ್ಲಿ 2002ರಲ್ಲಿ ಆಗಿದ್ದಂಥ SIR ಏನಿತ್ತು, ಆ ಸಂದರ್ಭದಲ್ಲಿ ಮತ ಹಾಕಿರ್ತಕ್ಕಂತಹ ಮತಚೀಟಿಯಲ್ಲಿ ಅವರು ಯಾವ ಬಗೆಯಲ್ಲಿದ್ದರು ಅದೆಲ್ಲವನ್ನು ಕೂಡ ಒಳಗೊಂಡಂಥ ಒಂದು ಸಂಪೂರ್ಣವಾದಂತಹ ಒಂದು ಚುನಾವಣಾ ಆಯೋಗದ ಗಣತಿ ನಮೂನೆ ಇರ್ತಕ್ಕಂಥದ್ದು. ಈ ನಮೂನೆಯನ್ನು ಕೂಡ ನೀವು ಇಲ್ಲಿ ಗಮನಿಸ್ಬೋದು. ಇಂದಿನ ವಿಶೇಷ ಸಮಗ್ರ ಪರೀಕ್ಷಣೆ ಸಂದರ್ಭದಲ್ಲಿ ಮತದಾರರ ಪಟ್ಟಿ ಅಲ್ಲಿ ಅವರು ಯಾವ ರೀತಿಯಾಗಿದ್ರು ಅನ್ನೋದು ಅವ್ರ ಫೋಟೋ ಇಲ್ಲಿದೆ, ನೀವು ಇಲ್ಲಿ ಗಮನಿಸ್ಬೋದು. ಆ ಒಂದು ಫೋಟೋದ ಬಲಭಾಗದಲ್ಲಿ ಇತ್ತೀಚಿನ ಅವರ ಭಾವಚಿತ್ರವನ್ನು ಅಂಟಿಸಬೇಕು. ಜೊತೆಗೆ ಅವರ ಹೆಸರು, ಮತದಾರ ಪಟ್ಟಿ, ಗುರುತಿನ ಚೀಟಿ, ಉಳಿದಂತೆ ಸಾಕಷ್ಟು ದಾಖಲಾತಿಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಬೇಕು. ಜನ್ಮ ದಿನಾಂಕ ಮತ್ತೆ ಮೊಬೈಲ್ ಸಂಖ್ಯೆ, ಇದೆಲ್ಲವನ್ನು ಕೂಡ, ಆಧಾರ್ ಸಂಖ್ಯೆಯನ್ನು ಕೂಡ ಅದನ್ನು ಒಳಗೊಂಡಂಥ ಈಗ ಫಾರ್ಮನ್ನು ಮತದಾರರಿಗೆ ಅವರ ಪಟ್ಟಿಯಲ್ಲಿರ್ತಕ್ಕಂಥವ್ರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ನಂತರದಲ್ಲಿ ಈ ಒಂದು ಅಪ್ಲಿಕೇಶನ್ ಏನಿದೆ ಅದನ್ನು ಫಿಲ್ ಮಾಡಬೇಕು. ಇದರಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ನೀವು ಇಲ್ಲಿ ಗಮನಿಸ್ಬೋದು. ಸರ್, ಈಗ ಈ ಒಂದು ಫಾರ್ಮ್ನೆಲ್ಲ ಹಂಚ್ತಾ ಇದ್ದೀರಲ್ಲ, ಇದು ಹೇಗೆ ನಡೀತದೆ ಅಂತ? ಇದು ನಾವು ನಾನು BLA 2 136ನೇ ಬೂತ್ಗೆ ನಾನು BLA 2 ಆಗಿ ನನ್ನ ಪಕ್ಷ ನನಗೆ ನಿಯೋಜನೆ ಮಾಡಿದೆ. ನಾವು BLO ಮೇಡಮ್ ಜೊತೆ ಈ ಒಂದು 20 ದಿನಗಳ ಕಾಲಾವಕಾಶದಲ್ಲಿ ಪ್ರತಿ ಮನೆ ಭೇಟಿ ಕೊಟ್ಟು ಮತದಾರನ ಗುರುತಿಸೋದು, ಯಾರು ಡಿಲೀಟ್ ಆಗಿದ್ದಾರೆ ಅವ್ರಿಗೆ ಮತ್ತೆ ಮತದಾನಕ್ಕೆ ಅವಕಾಶ ಕಲ್ಪಿಸ್ಕೊಡೋದು, ಯಾರು ಮರಣ ಹೊಂದಿದ್ರೆ ಅದನ್ನು ಡಿಲೀಟ್ ಮಾಡೋದು,
ಈ ಕೆಲಸ ಮಾಡಬೇಕು ಅಂತ ನಮ್ಮ ಪಕ್ಷ ನಮಗೆ ಸೂಚನೆ ಕೊಟ್ಟಿದೆ. ಮೇಡಮ್, ನಿಮ್ಗೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಮೇಡಮ್ ಈ ಒಂದು ಅಪ್ಲಿಕೇಶನ್ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ, ಮತ್ತು ಅವ್ರದ್ದು ಇದೆಲ್ಲ ಕರೆಕ್ಟಾಗಿ ಎಲ್ಲ ಡೇಟಾ ಎಲ್ಲ ಕರೆಕ್ಟಾಗಿದೆ ಅಂತ ಚೆಕಪ್ ಮಾಡಿ ಸ್ಕ್ಯಾನ್ ಮಾಡಿಕೊಂಡು ಎಂಟ್ರಿ ಮಾಡ್ಕೋತೀವಿ. ನಾವು ಅವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ ಅಂತಂದ್ಬಿಟ್ಟು ಅವ್ರ ಹತ್ರ ಸೈನ್ ಅಪ್ ತೊಗೊಂಡು ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ ಸರ್. ನೀವು ಹಿಂದೆ ವೋಟ್ ಹಾಕಿದ್ರಾ? ಅಪ್ಲಿಕೇಶನ್ ಅಲ್ಲಿ ಏನಿತ್ತು? ಅಪ್ಲಿಕೇಶನಲ್ಲಿ ವೋಟರ್ಸ್ ಡೀಟೇಲ್ಸ್ ಏನೇನು ಬೇಕು ಅದೆಲ್ಲ ಇರುತ್ತೆ. ಸೊ ಅದನ್ನು ಫಿಲ್ ಮಾಡಿ ನಾವು ಕೊಡಬೇಕಾಗತ್ತೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.